ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳದಲ್ಲಿ ಕಟ್ಟಡ ಕಾರ್ಮಿಕರ ಬೃಹತ್ ಪ್ರತಿಭಟನೆ, ಸರ್ಕಾರಕ್ಕೆ ಉಗ್ರ ಹೋರಾಟದ ಎಚ್ಚರಿಕೆ. ಕೊಪ್ಪಳದಲ್ಲಿ ಜಿಲ್ಲಾ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ನೂರಾರು ಕಟ್ಟಡ ಕಾರ್ಮಿಕರು ಪ್ರತಿಭಟನೆ ನಡೆಸಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಐಎಫ್ಟಿಯು ಜಿಲ್ಲಾ ಮುಖಂಡ ಬಸವರಾಜ್ ಶೀಲವಂತ, ಸಿಐಟಿಯು ಮುಖಂಡ ಕಾಸಿಂ ಸರ್ದಾರ್, ಎಐಯುಟಿಯುಸಿ ಜಿಲ್ಲಾ ಮುಖಂಡ ಶರಣು ಗಡ್ಡಿ, ಐಎಫ್ಟಿಯು ಜಿಲ್ಲಾ ಮುಖಂಡ ತುಕಾರಾಂ ಪಾಥ್ರೋಟಿ ಹಾಗೂ ಐಎಫ್ಟಿಯು ಜಿಲ್ಲಾ ಮುಖಂಡ ಎಸ್ಎ ಗಫಾರ್ ಮಾತನಾಡಿದರು. ಮುಖಂಡರು ಬಾಕಿ ಇರುವ ಶೈಕ್ಷಣಿಕ ಸಹಾಯಧನವನ್ನ ತಕ್ಷಣ ಬಿಡುಗಡೆ ಮಾಡಬೇಕು, ಕಟ್ಟಡ ಕಾರ್ಮಿಕರ ಹೆಸರಿನಲ್ಲಿ ಕಿಟ್ ಖರೀದಿಸುವ ಪದ್ಧತಿಯನ್ನ ನಿಲ್ಲಿಸಿ ಹಣವನ್ನ ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು, ಬೋಗಸ್ ಕಾರ್ಡ್ಗಳನ್ನ ರದ್ದುಪಡಿಸಿ ನೈಜ ಕಾರ್ಮಿಕರಿಗೆ ಮಾತ್ರ ಸೌಲಭ್ಯ ಕಲ್ಪಿಸಬೇಕು, ಮಾಸಿಕ ಪಿಂಚಣಿಯನ್ನ 5,000ಕ್ಕೆ ಹೆಚ್ಚಿಸಬೇಕು, ಮದುವೆ ಸಹಾಯಧನವನ್ನ 2 ಲಕ್ಷಕ್ಕೆ ಏರಿಸಬೇಕು ಹಾಗೂ ಎಲ್ಲಾ ಕಟ್ಟಡ ಕಾರ್ಮಿಕರಿಗೆ ನಿವೇಶನ ಮತ್ತು ವಸತಿ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸುವಂತೆ ಒತ್ತಾಯಿಸಿದ ಅವರು, ಸರ್ಕಾರ ಕಾರ್ಮಿಕರ ನ್ಯಾಯಸಮ್ಮತ ಬೇಡಿಕೆಗಳನ್ನು ತಕ್ಷಣ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರನ್ನ ಸಂಘಟಿಸಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಹಾಗೂ 500ಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರು ಭಾಗವಹಿಸಿದ್ದರು. ಆದರೆ ಕಲ್ಯಾಣ ಮಂಡಳಿಯಲ್ಲಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಕ್ರೋಸ್ ಟುಗೆದರ್ ಏನಿರ್ತಕ್ಕಂಥ ಹಣ ಏನಿದೆಯಲ್ಲ, ಕಟ್ಟಡ ಕಾರ್ಮಿಕರಿಗೆ ಪ್ರಾಮಾಣಿಕವಾಗಿ ಬಳಕೆ ಆಗ್ತಕ್ಕಂಥದ್ದಿಲ್ಲ. ಅಲ್ಲಿ ಬೆಂಗಳೂರಿನಿಂದ ಹಿಡಿದು ಕೊಪ್ಪಳದ ಲೇಬರ್ ಆಫೀಸ್ ತನಕ ಇರತಕ್ಕಂಥ ಈ ಹೆಗ್ಗಣಗಳೇನಿದಾವಲ್ಲ, ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿದ್ರಲ್ಲ, ಈ ಕಳ್ಳರು ಬೇರೆ ಬೇರೆ ನೆಪಗಳನ್ನು ತೋರಿಸಿ ಹಣವನ್ನು ಲೂಟಿ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವು. ಬಂದಿದ್ದು ಹೊರತಾಗಿ ಇವತ್ತು ನೀವೆಲ್ಲರೂ ಕೂಡ ಒಂದು ದಿವಸ ನಿಮ್ಮ ಕೂಲಿಯನ್ನ ತ್ಯಾಗ ಮಾಡಿ, ನಿಮ್ಮ ಕೂಲಿಯನ್ನ ಬಿಟ್ಟು ನಿಮ್ಮ ಮಕ್ಕಳು ಮರಿಯನ್ನು ಉಪವಾಸ ಕಡಿವಿಲಿ ಬಂದಿರಿ. ಈ ನಿಮ್ಮ ಶ್ರಮ ವ್ಯರ್ಥ ಆಗಬಾರ್ದಂತಂದ್ರ ಅಧಿಕಾರಿಗಳು ಬಂದು ಈ ಸಮಸ್ಯೆಗಳನ್ನು ಬಗೆಹರಿಸುವವರೆಗೂ. ಮಾಧ್ಯಮ ಮಿತ್ರರೇ, ಎಲ್ಲ ನನ್ನ ಈ ಹೋರಾಟದಲ್ಲಿ ಏನಾದರೂ ಪಡೆದು ನಾವಿಲ್ಲಿಂದ ಕಾಲು ಕಿತ್ತೋಣ ಅಂತೇಳಿ ದೃಢ ನಿರ್ಧಾರ ಮಾಡಿ ಬಂದಂತ ಎಲ್ಲ ನನ್ನ ಆತ್ಮೀಯ ಸಂಗಾತಿಗಳೇ, ಬಹುಶಃ ಈ ದೇಶದಲ್ಲಿ ದುಡಿತಕ್ಕಂಥ ಜನ ಏನಾದರೂ ಸೌಲಭ್ಯಗಳು ಪಡಿಬೇಕಂತಂದ್ರ ನೀವೆಲ್ಲ ನೋಡಿರಿ, ತಾಯಂದಿರದ್ರಿ ಇಲ್ಲೆಲ್ಲ ನನ್ನ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.